ನನ್ನಲ್ಲಿ ಒಂದು ಪ್ರಶ್ನೆ ತುಂಬ ಕಾಡ್ತಾ ಇದೆ ಕಳೆದ ಕೆಲವು ದಿನಗಳಿಂದ. ಒಬ್ಬ ವ್ಯಕ್ತಿ 2 ಕೋಟಿ ರೂಪಾಯಿ ತನ್ನ ಹುಟ್ಟುಹಬ್ಬಕ್ಕೆ ವೆಚ್ಚ ಮಾಡ್ತಾನೆ. 2 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾನೆ ಜಸ್ಟ್ ಫಾರ್ ಹಿಸ್ ಬರ್ಡೇ. ಇಡೀ ಜೀವಮಾನ ಕೂಡ ದುಡಿದ್ರು ಕೂಡ 10 ಲಕ್ಷ ರೂಪಾಯಿ ಸೇವಿಂಗ್ ಇರೋದಿಲ್ಲ ಎಷ್ಟೋ ಜನರ ಬಳಿ. ಮಕ್ಕಳಿಗೆ ಫೀಸ್ ಕಟ್ಟಿರಲ್ಲ, EMI ಕಟ್ಟಿರಲ್ಲ, ಮನೆ EMI ಕಟ್ಟಿರಲ್ಲ, ಗಾಡಿ EMI ಕಟ್ಟಿರಲ್ಲ, ಕರೆಂಟ್ ಬಿಲ್ ಕಟ್ಟಿರಲ್ಲ. ಅದರಲ್ಲಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆ, ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡುತ್ತೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಪ್ರಶ್ನೆ ಏನಪ್ಪ ಅಂತಂತಂದರೆ, ಒಬ್ಬ ವ್ಯಕ್ತಿ ತನ್ನ ಹುಟ್ಟುಹಬ್ಬಕ್ಕೆ ಇಡೀ ಬೆಂಗಳೂರಲ್ಲಿ ಒಂದಷ್ಟು ಕಡೆ ಬ್ಯಾನರ್ಗಳನ್ನು ಹಾಕಿ ತಿರುಪತಿಯಿಂದ ಪುರೋಹಿತರನ್ನ ಕರ್ಕೊಂಬಂದು ಅವನ ಬರ್ಡೇಗೆ ಬಂದಿದ್ದವರೆಲ್ಲ ಇಂಪೋರ್ಟೆಡ್ ಕಾರುಗಳು, 2 ಕೋಟಿ 3 ಕೋಟಿ 4 ಕೋಟಿ ಬರಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ಮಠದ ಹಣವನ್ನು, ಮಠಕ್ಕೆ ಭಕ್ತಾದಿಗಳು ಕೊಟ್ಟ ಹಣವನ್ನು, ಈ ಮಠವನ್ನು ಕಟ್ಟಲು ಶ್ರಮಿಸಿದ ಹಿರಿಯರು, ರೈತರು, ಸಮುದಾಯದ ವ್ಯಕ್ತಿಗಳು, ಕನ್ನಡಿಗರು ಏನಾಗಬೇಕು ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ. ಯಾಕೆ ಇಷ್ಟು ದೊಡ್ಡ ಮೌನವನ್ನು ಸಮಾಜ ಆಗಿರ್ಬೋದು, ಅಥವಾ ನೇರವಾಗಿ ಕೇಳ್ತೀನಿ, ಒಕ್ಕಲಿಗ ಸಮುದಾಯದ ಮಠದ ಹಣವನ್ನು ಒಬ್ಬ ಇಡಿಯಟ್, ಒಬ್ಬ ಶೋ ಆಫ್ ಫೆಲೋ, ತನ್ನನ್ನು ತಾನು ಸ್ವಾಮಿ ಅಂತ ಹೇಳ್ಕೊಳೋಂಥವ್ರು ವ್ಯಕ್ತಿ 2 ಕೋಟಿ ತನ್ನ ಬರ್ಡೇಗೆ ಖರ್ಚು ಮಾಡ್ತಾನೆ. ಬೇಡ, ಯಾರೋ ಹೇಳಿದ್ರು ಸರ್ ನಿಮ್ಮ ಹತ್ರ ಲೆಕ್ಕಾಚಾರ ಇದೆಯಾ ಅಂತ. ಬರ್ಡೇಗೆ ಹೋಗಿದ್ದವರು, ನೋಡಿದಂಥವ್ರು, ಆ ವೈಭವೀಕರಣ, ಆ ತಿರುಪತಿಯಿಂದ ಕರ್ಕೊಂಬಂದಿದಂಥ ಸ್ವಾಮೀಜಿಗಳು, ಆ ಪೂಜೆ, ಆ ಊಟ, ಆ ಆಡಂಬರ, ಯಾಕೆ ಕರ್ನಾಟಕದ ಒಕ್ಕಲಿಗ ಸಮುದಾಯದ ಒಕ್ಕಲಿಗರು ನೀವೆಲ್ಲ ಎದೆ ತಟ್ಕೊಂಡು ನಾವೆಲ್ಲ ಹೇಳ್ತೀವಲ್ಲ, ದ ಗ್ರೇಟ್ ಕೆಂಪೇಗೌಡ, ಬೆಂಗಳೂರು ಕಟ್ಟದ ಕೆಂಪೇಗೌಡ ಅಂತ ಹೇಳುವಂಥ ನಾವುಗಳು, ನಮ್ಮ ಸಮುದಾಯದ ಹೆಸರನ್ನು ಎತ್ತಿಡುವಂಥ ನಾವುಗಳು ಕರ್ನಾಟಕದಲ್ಲಿ ಒಂದು ಶಕ್ತಿ ತುಂಬಿದ್ದೀವಿ. ಬೇರೆ ಸಮುದಾಯಗಳ ಜೊತೆ ಸೇರಿಕೊಂಡು ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಕುವೆಂಪು ಹೇಳಿದ್ದು. ಬೇರೆ ಸಮುದಾಯಗಳ ಜೊತೆ ಕೂಡ ಒಡನಾಟ ಇಟ್ಟಿರುವಂಥ ಈ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಮಠದ ಹಣವನ್ನು ತನ್ನ ಬರ್ಡೇಗೆ ಒಬ್ಬ ಅವಿವೇಕಿ, ಒಬ್ಬ ಇಡಿಯಟ್ ತನ್ನ ಇಚ್ಛೆಗೆ ಬಳಸ್ತಾನೆ ಅಂತಂದರೆ, ಈ ಮಠ ಕಟ್ಟಲಿಕ್ಕೆ ದಾನ ಧರ್ಮ ಮಾಡಿದಂಥವ್ರು, ಹಣ ಕೊಟ್ಟಂಥವ್ರು, ಜಮೀನುಗಳನ್ನ ಕೊಟ್ಟಂಥವ್ರು, ಸಹಾಯ ಮಾಡಿದಂಥವ್ರು ಇವತ್ತು ಏನಿಲ್ಲ ಅಂತಂದ್ರು ಭಾರತದ 1 ವರ್ಷದ ಬಜೆಟ್ ಅಷ್ಟು ಮಟ್ಟಕ್ಕೆ ನನಗಿರುವಂಥ ಮಾಹಿತಿ, ನನಗಿರುವಂಥ ಇಂಟೆಲಿಜೆನ್ಸ್ ಇನ್ಪುಟ್ಸು, ಭಾರತದ 1 ವರ್ಷದ ಬಜೆಟ್ ಅಷ್ಟು ಈ ಮಠದ ಆಸ್ತಿ ಇದೆ. ಬೇರೆ ಮಠಗಳಿಗೆ ಒಂದು ರೀತಿಯ ಕೊಡೆ ರೀತಿಯಲ್ಲಿ ನಮ್ಮ ಈ ಮಠ ನಿಂತ್ಕೊಂಡಿದೆ. ಆ ಮಠದಲ್ಲೊಬ್ಬ ಇಡಿಯಟ್ಟು, ಆ ಮಠದಲ್ಲೊಬ್ಬ ಅಯೋಗ್ಯ ಇಡೀ ಮಠವನ್ನು ಕಂಟ್ರೋಲ್ ತಗೊಂಡು, ನನಗೆ ಬೇಸರ ಆಗಿದ್ದೇನೋ ಅಂತಂದರೆ, ಇಷ್ಟೆಲ್ಲ ಉಚ್ಚಾಟ ಮರಿತಾ ಇದ್ರು ಕರ್ನಾಟಕದ ನಮ್ಮ ಒಕ್ಕಲಿಗ ಸಮುದಾಯದ ಬಿಸ್ನೆಸ್ ಮೆನ್ಗಳು, ಕೋಟಿ ಕೋಟಿ ಹಣ ಬರುವಂಥವ್ರು, ಕರ್ನಾಟಕ ರಾಜ್ಯ ಒಕ್ಕಲಿಗ ಸಂಘದವರು. ಡಿ ಕೆ ಶಿವಕುಮಾರ್ ಕೇಳಲ್ಲ ಬಿಡಿ, ಯಾಕೆ ಅಂತಂದರೆ ಡಿ ಕೆ ಶಿವಕುಮಾರ್ ಈಸ್ ಮಿಯರ್ಲಿ ಬಾದರ್ಡ್ ವಿತ್ ಆಲ್ ದಿಸ್. ಕುಮಾರಸ್ವಾಮಿನೂ ಕೇಳಲ್ಲ, ಯಾಕಂದರೆ ಕುಮಾರಸ್ವಾಮಿನೂ ಬರ್ಡೇಗೆ ಹೋಗಿದ್ರಂತೆ, ಬೇಕಾಗಿಲ್ಲ ಅವ್ರಿಗೆಲ್ಲ. ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಮಠದ ಶಿಷ್ಟಾಚಾರವನ್ನು, ಸಂಪ್ರದಾಯವನ್ನು, ಕಟ್ಟಿದ್ದ ಉದ್ದೇಶವನ್ನು ಕೊಲ್ಲುವ ಕೆಲ ಮಾನಸಿಕ ರೋಗಿಗಳ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟು, ನಿರ್ಮಲಾನಂದರು, ಶ್ರೀ ನಿರ್ಮಲಾನಂದರೆ ಸ್ವಾಮೀಜಿಗಳಿಗೆ ನಿಮಗೆ ಒಂದು ನಮಸ್ಕಾರಗಳನ್ನು ಹೇಳ್ತಾ ಸ್ವಾಮೀಜಿಯವರು ಕೇಳದ ಮಟ್ಟಕ್ಕೆ ಹೊರಟೋಗಿದ್ದಾರೆ. ಬೇಜಾರಾಗುತ್ತೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಕೇಳಲೇಬೇಕು, ಕೇಳ್ತೀವಿ. ರಿವಿಲ್ ಆಸ್ಕ್, ಈ ದೇಶದಲ್ಲಿ ಭಗತ್ ಸಿಂಗ್ ಯಾಕೆ ಕೊಟ್ಟ, ಉಧಮ್ ಸಿಂಗ್ ಯಾಕೆ ಕೊಡ್ದ, ಜನರಲ್ ಡಯರ್ನ ಲಂಡನ್ಗೆ ಹೋಗಿ ಗುಂಡಾಗ್ದಂಥ ಉಧಮ್ ಸಿಂಗ್ ಯಾಕೆ ಕೊಟ್ಟದ, ನಗುತ್ತಾ ತನ್ನ ಬ್ರಿಟಿಷರ ನೇಣಿಗೆ ಕತ್ತನ್ನು ಕೊಟ್ಟಂಥ ಭಗತ್ ಸಿಂಗ್ ಯಾಕೆ ಕೊಡ್ದ ಅಂತ ಇವತ್ತು ಗೊತ್ತಾಗ್ತಾ ಇದೆ. ಎಷ್ಟು ನೋವನ್ನು ಅನುಭವಿಸಿರ್ಬೋದು, ಎಷ್ಟು ಶಿಷ್ಟಾಚಾರವನ್ನು, ಎಷ್ಟು ಅತ್ಯಾಚಾರವನ್ನು ಅನುಭವಿಸಿದರೆ ಅವರೆಲ್ಲ ಕೊಟ್ಟಿದ್ದು 78 ವರ್ಷಗಳ ನಂತರ. ಮುಂದಿನ ಭಾರತದ ಪೀಳಿಗೆ 360 ವರ್ಷಗಳ ಕಾಲ ನಾವೆಲ್ಲ ಬ್ರಿಟಿಷರ ಗುಲಾಮ್ಗಿರಿ. ಮಾತಿದ್ರೆ BJPನೇ ಬರುತ್ತೆ, ಇಲ್ಲಿ ಬೇರೆ ವಿಚಾರ ಅಲ್ಲ. ಈಗಲೂ ಒಂಥರ ಆಗ್ಬಿಟ್ಟಿದೆ, ಒಂದು ಬ್ರಿಟಿಷರು ಒಂದು ಭ್ರಷ್ಟರು. ಬಟ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ,
ಭಗತ್ ಸಿಂಗ್ ಹುಟ್ಟಿದ ಈ ಮಣ್ಣಲ್ಲಿ, ಉಧಮ್ ಸಿಂಗ್ ಹುಟ್ಟಿದ ಈ ಮಣ್ಣಲ್ಲಿ, ಗಾಂಧಿ ಹುಟ್ಟಿದ ಈ ಮಣ್ಣಲ್ಲಿ, ಅಂಬೇಡ್ಕರ್ ಹುಟ್ಟಿದ ಈ ಮಣ್ಣಲ್ಲಿ, ಕೆಂಪೇಗೌಡ ಹುಟ್ಟಿದಂಥ ಈ ಮಣ್ಣಲ್ಲಿ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂಥ ಈ ಮಣ್ಣಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಕುವೆಂಪು ಇಂಥ ಜನ ಹುಟ್ಟಿರುವಂಥ ಈ ಮಣ್ಣಲ್ಲಿ ಒಬ್ಬ ಮಠದ ಹಣವನ್ನು 2 ಕೋಟಿ ಹಣವನ್ನು ಇದು 1 ಕೋಟಿನೇ ಅನ್ಕೊಳ್ಳೋಣ, 50 ಲಕ್ಷನೇ ಅನ್ಕೊಳ್ಳೋಣ, 10 ಲಕ್ಷನೇ ಅನ್ಕೊಳ್ಳೋಣ. ಒಬ್ಬ ಸನ್ಯಾಸಿ, ಸಕಲವನ್ನು ತ್ಯಾಗಿಸಿರುವವನು ಒಬ್ಬ ಸನ್ಯಾಸಿ, ಅವನ ಕೈಗೆ ಮಠದ ಅಧಿಕಾರವನ್ನು ಕೊಡಬೇಕೇ ಹೊರತು ಈ ರೀತಿ ಉಚ್ಚಾಟವನ್ನು ಮೆರೆಯುವಂಥ ವ್ಯಕ್ತಿಯ ಕೈಗೆ ಮಠದ ಘನತೆ, ಗೌರವ, ಭಕ್ತಾದಿಗಳ ನಂಬಿಕೆಯನ್ನ, ಮಠದಲ್ಲಿರುವಂಥ ಅಧಿಕಾರವನ್ನು, 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್, 2 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಹೋಗ್ತವೆ, ವಿದ್ಯಾರ್ಥಿಗಳು ಹೋಗ್ತವೆ. ಒಂದು ಪ್ರತಿಷ್ಠಿತ ಸಮುದಾಯವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ನಾವೆಲ್ಲ ಗುರ್ಸ್ಕೊಂಡಿದ್ದೀವಿ. ನಮಗೊತ್ತು ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು, ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದ್ರೆ, ಇಡಿ ರೈಡ್ ಆದ್ರೆ ಅವ್ರ ಮನೆಗೆ ಹೋಗ್ತಾರೆ, ನಮ್ಮಂತ ಮನೆಗೆ ಬರಲ್ಲ. ಯಾಕೆ ಅಂತಂದ್ರೆ ಬೇಕಾಗಿಲ್ಲ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರು ಉಚ್ಚಾಟದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎಲ್ಲೋ ದಾರಿಯಲ್ಲಿ ಸಿಕ್ಕಿದಂಥ ಇವನ ಅನಾಥನನ್ನು ಕರ್ಕೊಂಬಂದು ದೊಡ್ಡವ್ರು ಸಾಕಿ ಸಲ್ಲಿಸಿದ್ರೆ ಅವ್ರಿಗೆ ಬಗನಿಗೂಟ ಇಟ್ಟನಂತೆ. ಈಗ ಒಬ್ಬಳು ಆಂಕರ್ ಆಗಿದ್ದಂಥವಳ ಮಾತನ್ನು ನಂಬಿ 7 TV ಚಾನಲಲ್ಲಿ 100 ಕೋಟಿ, ಇನ್ನೊಂದು ಮಲಯಾಳ TV ಚಾನಲ್ 80 ಕೋಟಿ, ಸುಮಾರು 200 ಕೋಟಿ ಅಲ್ರಿ. ಈ ರೀತಿ ಕೋಟಿ ಮಠದ ಹಣವನ್ನು ದುರುಪಯೋಗ ಮಾಡುವಂಥ ವ್ಯಕ್ತಿ ಕೈಗೆ ಅಧಿಕಾರವನ್ನು ಕೊಟ್ಟು ಅವನು ಮಾಡ್ತಾ ಇರೋಂಥ ಉಚ್ಚಾಟವನ್ನು ಮಠದವರು ಪ್ರಶ್ನೆ ಮಾಡಲ್ಲ, ಮಠಾಧೀಶರು ಪ್ರಶ್ನೆ ಮಾಡಲ್ಲ, ರಾಜಕಾರಣಿಗಳು, ಸಮುದಾಯದ ರಾಜಕಾರಣಿಗಳು ಅಂತ ಹೇಳ್ಕೊಂಡವ್ರು ಯಾರು ಕೂಡ ಹೋಗಲ್ಲ. ಬದಲಿಗೆ ಆ ಬರ್ಡೇಗೆ ಹೋಗ್ಬಿಟ್ಟು ಫೋಟೋಗಳು ತೆಗೆಸ್ಕೊಂಡ್ಬರ್ತೀರಾ. ಯಾಕಂದ್ರೆ ನಿಮ್ದು ಅವ್ರ ಹತ್ರ ಏನೋ ಇರ್ತದೆ, ಅವಂದು ಏನೋ ನಿಮ್ಮ ಹತ್ರ ಏನೋ ಇರ್ತದೆ. ಈ ಶಿಷ್ಟಾಚಾರವನ್ನು ನೋಡಿಕೊಂಡು ಕರ್ನಾಟಕದಲ್ಲಿ ಚೀತು ಅಂತ ಜನ ಉಗಿತಾ ಇದ್ರೆ ನೋಡ್ಕೊಂಡಿರ್ಬೇಕಾ? ನಮ್ಮ ಕೈಲಿ ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಯಾಕಂದರೆ ಬ್ಲಡ್ ಬಾಯ್ಲ್ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಫೀಸ್ ಕೊಟ್ಟಿಲ್ಲ ಅಂತ ಸ್ಕೂಲ್ ಡ್ರಾಪ್ಔಟ್ ಆಗ್ತಾರಂತ ಈ ಸಮಯದಲ್ಲಿ, ಆಸ್ಪತ್ರೆಗೆ ದುಡ್ಡು ಕಟ್ಟಕ್ಕಾಗಲ್ಲ ಅಂತ ಪ್ರಾಣ ಹೋಗ್ತಾರಂತ ಈ ಸಮಯದಲ್ಲಿ, ನಿರುದ್ಯೋಗ ತಾಂಡವಾಡ್ತಾರೆ ಈ ಸಮಾಜದಲ್ಲಿ ಒಬ್ಬ ಮಠದ ಹಣವನ್ನು, ಭಕ್ತಾದಿಗಳು ಕೊಟ್ಟ ಹಣವನ್ನು 2 ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ. 2 ಕೋಟಿ ಬೇಡ, 1 ಕೋಟಿ ಆಗಿರಲಿ, 50 ಲಕ್ಷನೇ ಆಗಿರಲಿ, 10 ಲಕ್ಷನೇ ಆಗಿರಲಿ, ಖಂಡಿತವಾಗಿ ನಾನು ಕೇಕ್ ಕಟ್ ಮಾಡಿಲ್ಲ ಇದುವರೆಗೂ. ಕಾರಣ ಯಾಕೆ ಅಂತಂತಂದರೆ ನನಗೆ ಆ ಸಂಭ್ರಮಾಚರಣೆ ಅನಿಸ್ಲಿಲ್ಲ. ನನಗೆ ಹೇಳಿದ್ನಲ್ಲ, ನಮಗೆ ನೋವಾದಾಗ ನಾವು ಬದುಕಿದ್ದೀವಿ ಅಂತ ಅನ್ಸುತ್ತಂತೆ, ಬೇರೆಯವ್ರಿಗೆ ನೋವಾದಾಗ ನಾವು ಮನುಷ್ಯತ್ವ ಹೊಂದಿದ್ದೀರಿ ಅನ್ಸುತ್ತಂತೆ. ನಾನು ಬೇರೆಯವ್ರಿಗೆ ನೋವಾದಾಗ ಪ್ರತಿ ಬಾರಿ ಧ್ವನಿ ಮಾಡ್ದಂಥವನು. ಈ 3 ಪಕ್ಷಗಳು ನನ್ನನ್ನು ಯಗ್ಗಾ ಬಿಗ್ಗಿ ಟೆಸ್ಟ್ ಮಾಡಿದ್ದಾರೆ. ಸುಳ್ಳು ಕೇಸ್ ಹಾಕೋರು, ಜೈಲಿಗೆ ಕಳಿಸಿದ್ರು, ಪೊಲೀಸವ್ರನ್ನ ಬಿಟ್ಟರು, ಮನೆಗೆ ನುಗ್ಗಿಸಿದ್ರು, ರೌಡಿಗಳನ್ನ ಬಿಟ್ಟರು, ಪ್ರಾಣ ತೆಗೆಯಕ್ಕೆ ಇಚ್ಛೆ ಮಾಡಿದ್ರು ಪೊಲೀಸರು. ಮತ್ತು 3 ಪಕ್ಷಗಳು ಬಗ್ಗಿಲ್ಲ, ದಕ್ಕಿಲ್ಲ, ಜಗ್ಗಿಲ್ಲ. ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ತಪ್ಪುಗಳಾದಾಗ ಪ್ರಶ್ನೆ ಮಾಡಿಲ್ಲ ಅಂತಂದರೆ ಈ ದೇಶದ ಸಂವಿಧಾನವನ್ನು ಒಪ್ಕೊಂಡು ಏನು ಪ್ರಯೋಜನ? ಮಠಕ್ಕೋಗಿ ಕಾಲಿಗೆ ಬಿದ್ದು ದಕ್ಷಿಣೆ ಹಾಕಿ ಆಶೀರ್ವಾದ ಪಡ್ಕೊಳೋ ಅಂಥ ಮನಸ್ಸುಗಳು ತಪ್ಪಾದಾಗ, 2 ಕೋಟಿ ಹಣ ಖರ್ಚು ಮಾಡಿ ಬರ್ಡೇ ಮಾಡಿದಾಗ, ಒಬ್ಬ ನಿರೂಪಕಿನ ನಂಬಿ 180 ಕೋಟಿ TV ಚಾನೆಲ್ಗಳ ಮೇಲೆ ಹಾಕಿದಾಗ ಪ್ರಶ್ನೆ ಯಾಕೆ ಮಾಡಲ್ಲ ಅನ್ನೋದೇ ನಮ್ಮದೇ ಒಂದು ದೊಡ್ಡ ಪ್ರಶ್ನೆ. ನಾನು ಮುಂದೆ ಇಡುತ್ತಾ, ರಾಜ್ಯ ಒಕ್ಕಲಿಗರ ಸಂಘ ನೀವು ಗೆದ್ದುಬಿಟ್ಟು ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಿಂತ್ಕೊಂಡ್ಬಿಟ್ರೆ ನಾಯಕರಲ್ಲ, ರಾಜಕಾರಣಿಗಳೇ, ಸಮುದಾಯದ ಒಕ್ಕಲಿಗ ರಾಜಕಾರಣಿಗಳೇ ತಪ್ಪಾದಾಗ ಪ್ರಶ್ನೆ ಮಾಡಿಲ್ಲ ಅಂತಂದರೆ ನಿಜವಾಗ್ಲೂ ನೀವು ಸ್ವಾರ್ಥ ರಾಜಕಾರಣಿಗಳು ಅಂತ ಹೇಳಬೇಕು. ನನ್ನ ಬಿಟ್ಟು ಲಕ್ಷಾಂತರ ಸಮುದಾಯದ ಜನ ಇದ್ದಾರೆ. ಬಡವ್ರ ಕೈಲಿ ಮಾತಾಡೋಕ್ಕಾಗಲ್ಲ ಅಂದರೆ ಇವ್ರು ಬಿಡಲ್ಲ. ಇವರು ಒಬ್ಬ TV ನಿರೂಪಕಿಗೋಸ್ಕರ